ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಕಾಫಿ ಭಾರತೀಯರ ಪ್ರಿಯವಾದ ಪಾನೀಯವಾಗಿರುತ್ತದೆ. ಈ ಪ್ರಿಯ ಪಾನೀಯ ಕಾಫಿಯ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಕಾಫಿ ಬೀಜದಿಂದ ಗಿಡ ಮಾಡಿ ಅದನ್ನು 1:1 ಪ್ರಕಾರ ಗುಣಿ ತೋಡಿ ಸಾವಯವ ಗೊಬ್ಬರ ಅದಕ್ಕೆ ತುಂಬಿ ಗುಣಿ ಪೂರ್ತಿ ಮುಚ್ಚುತ್ತಾರೆ ಸ್ನೇಹಿತರೆ. ನಂತರ 3 ಇಂಚು ಗುಣಿ ಮಾಡಿ ಗಿಡವನ್ನು 1 ಅಡಿ ಗಿಡವನ್ನು ಅದರೊಳಗೆ ನೆಟ್ಟು ಮಣ್ಣನ್ನು ಮುಚ್ಚುತ್ತಾರೆ. ಸಕಾಲಕ್ಕೆ ಸರಿಯಾಗಿ ನೀರು ಗೊಬ್ಬರವನ್ನು ಹಾಕಬೇಕು. ಸಮಯಕ್ಕೆ ಸರಿಯಾಗಿ ಮೇಲು ಗೊಬ್ಬರವನ್ನು ಪದೇ ಪದೇ ಹಾಕುತ್ತಿರಬೇಕು. ನಂತರ 3 ವರ್ಷದ ನಂತರ 4.5 ಇಂದ 5 ಅಡಿ ಎತ್ತರಕ್ಕೆ ಗಿಡ ಬೆಳೆಯುತ್ತದೆ. ಮೇಲ್ಭಾಗದಲ್ಲಿ ಅದರ ಸುಳಿಯನ್ನು ಗಿಡದ ಮೇಲ್ಭಾಗದ ಸುಳಿಯನ್ನು ಕಟಾವು ಮಾಡಬೇಕು. ನಂತರ ಅದರ ಚಿಗುರುಗಳನ್ನು ಕತ್ತರಿಸ್ತಿರಬೇಕು. ಇದಕ್ಕೆ ಕಸಿ ಮಾಡುವುದು ಎನ್ನುತ್ತಾರೆ ಸ್ನೇಹಿತರೆ. ಇದು ಕಸಿ ಮಾಡಲು ಗೊತ್ತಿದ್ದವರು ಮಾಡಬೇಕು. ಯಾವ ರೆಕ್ಕೆಯನ್ನು ತೆಗೆಯಬೇಕು, ಗಿಡದ ಯಾವ ಭಾಗವನ್ನು ತೆಗೆಯಬೇಕು ಅಥವಾ ಕತ್ತರಿಸಬೇಕು ಎಂದು ನಮಗೆ ಗೊತ್ತಿರಬೇಕು, ಅಥವಾ ಅವರು ಕಸಿ ಮಾಡುವವರಿಗೆ ಗೊತ್ತಿರಬೇಕು. ಗಿಡದ ತಲೆಯ ಭಾಗಕ್ಕೆ ನೇರವಾಗಿ ಸೂರ್ಯನ ಬಿಸಿಲು ಬೀಳುವಂತಿರಬೇಕು ಸ್ನೇಹಿತರೆ. ನೇರವಾಗಿ ಬಿಸಿಲು ಬೀಳುವಂತಿರಬೇಕು. ಅದರ ಮೇಲೆ ಯಾವ ರೆಕ್ಕೆಯು ಮುಚ್ಚಿಕೊಂಡಿರಬಾರ್ದು, ಅಥವಾ ಅದರ ತಾಯಿ ರೆಕ್ಕೆಯ ಇದಕ್ಕೆ ಮುಚ್ಚಿಕೊಂಡಿರಬಾರ್ದು. ಒಂದು ಗಿಡದ ರೆಕ್ಕೆಯು ಇನ್ನೊಂದು ಗಿಡದ ರೆಕ್ಕೆಯ ಮೇಲೆ ಕೂರದಂತೆ ಇರಬೇಕು. ಇದರಿಂದ ಪರಾಗಸ್ಪರ್ಶವು ಚೆನ್ನಾಗಿ ಆಗಿ ಇಳುವರಿ ಹೆಚ್ಚಾಗುತ್ತದೆ. ಕಾಫಿ ತೋಟವಿದ್ದರೆ ಅಲ್ಲಿ ಜೇನು ಪೆಟ್ಟಿಗೆ ಇಡುವುದು ತುಂಬ ಒಳ್ಳೆಯದು. ಜೇನುನೊಣಗಳು ಇಳುವರಿಯನ್ನು ಹೆಚ್ಚಿಸಲು ಸಹಕಾರಿಯಾಗುತ್ತವೆ. ಉತ್ತಮ ಜೇನುತುಪ್ಪವು ನಮಗೆ ಸಿಗುವಂತಾಗುತ್ತದೆ. ಈಗ ಮತ್ತೆ ಹೂವು ಬರುವ ಸಮಯದಲ್ಲೂ ಸಹ ಈ ಜೇನು ಪೆಟ್ಟಿಗೆ ಒಬ್ಬ ರೈತನ ತೋಟದಲ್ಲಿ 15ರಿಂದ 20 ಜೇನು ಪೆಟ್ಟಿಗೆ ಇಡುವುದರಿಂದ ಇವನಲ್ಲಿ ಇಳುವರಿ ಹೆಚ್ಚಾಗುವುದಲ್ಲದೆ ಜೇನುತುಪ್ಪದಿಂದ ಆದಾಯವು ತುಂಬ ಬರುತ್ತದೆ. ಇಷ್ಟು ಹೇಳಿ ನನ್ನ ಈ ದಿನದ ವಿಡಿಯೋವನ್ನು ಮುಗಿಸುತ್ತೇನೆ. ನೀವು ಇಷ್ಟೊತ್ತು ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನನ್ನ ಈ ವಿಡಿಯೋ ಈ ದಿನದ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಆಲ್. ಹೊಸ ವಿಷಯದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಾಗುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ